ಅಂದುಕೊಂಡಂತೆಲ್ಲ ಹೊಂದಿಕೊಂಡಂತೆ ಜೀವನ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಈ ಮಿನಿ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಯಾರ್ಯಾರು ಇನ್ನೂ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಇವತ್ತು ನನ್ನ ಮಗನ ಊರಿಗೆ ಹೋಗ್ತಾ ಇದ್ದೀವಿ. ಯಾಕಪ್ಪ ಅಂದರೆ ನಮ್ಮೂರಲ್ಲಿ ಒಬ್ಬರು ಮನೆ ಗೃಹ ಪ್ರವೇಶ ಇತ್ತು, ಅದಕ್ಕೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ. ನಿಮ್ಗೆ ಗೊತ್ತಿರೋದೇ ಅಲ್ವಾ, ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದೀವಿ ಅಂತಂದರೆ ಅಷ್ಟು ಸುಲಭವಾಗಿ ಯಾವುದೇ ಕಂಪ್ನಿಗಳಲ್ಲೂ ರಜೆ ಸಿಗೋಲ್ಲ. ಸೊ ರಜೆ ನನಗೂ ಸಿಕ್ಕಿರಲಿಲ್ಲ. ಆಫೀಸಿಗೆ ಹೋಗಿ ಪರ್ಮಿಷನ್ ತೊಗೊಂಡು ಊರಿಗೆ ಹೋಗ್ತಿದ್ದೀವಿ. ಲೇಟಾಗಿದೆ ಗೃಹ ಪ್ರವೇಶಕ್ಕೆ ಹೋಗೋಕ್ಕೆ, ಆದರೂ ಎಷ್ಟೇ ಟೈಮ್ ಆದರೂ ಪರವಾಗಿಲ್ಲ ಬಂದು ಹೋಗಿ ಅಂತ ಅವ್ರು ಕೇಳ್ಕೊಂಡಿದ್ರು. ಅಷ್ಟು ಪ್ರೀತಿಯಿಂದ ಕರೆದಿದ್ದಾರಲ್ಲ, ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ನಾನು, ನನ್ನ ಮಗ, ನಮ್ಮ ಅಕ್ಕ, ನನ್ನ ಮಗಳು ಎಲ್ಲ ಹೋಗ್ತಿದ್ದೀವಿ. ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಅದು ನಮ್ಮಮ್ಮ ಮನೆ ಹತ್ರನೇ ಇದ್ದಿದ್ದು, ಅವ್ರನ್ನೂ ನೋಡ್ದಂಗೆ ಆಗುತ್ತೆ ಅಂತ ಹೋಗ್ತಾಯಿದ್ದೀವಿ. ಅವ್ರ ಮನೆ ಸಿಂಪಲ್ಲಾಗಿ ತುಂಬ ಚೆನ್ನಾಗಿತ್ತು. ಮತ್ತು ವಿಶೇಷ ಏನಪ್ಪ ಅಂದರೆ, ಅವ್ರ ಮನೆ ಮುಂದೆ ಇರೋ ತೆಂಗಿನ ಮರನ ಕಟ್ ಮಾಡಿದೆ, ಅದಕ್ಕೇನು ಆಗದೆ ಇರೋ ಥರ ಅದನ್ನು ತುಂಬ ಸೆಕ್ಯೂರಾಗಿ ನೋಡ್ಕೊಂಡಿದ್ದಾರೆ. ಅದು ತುಂಬ ಇಷ್ಟ ಆಯಿತು. ಈಗ ನೀವೇ ನೋಡ್ತಿದ್ದೀರಾ, ಎಷ್ಟೋ ಜನ ಮನೆ ಕಟ್ಟೋದಕ್ಕೋಸ್ಕರ ಮರನ ಕಡಿಯೋಂಥದ್ದು, ಮತ್ತು ಅಲ್ಲಿ ಜಾಗ ಬೇಕು ಅಂತ ಹೇಳ್ಬಿಟ್ಟು ಹಾಳು ಮಾಡುವಂಥದ್ದು ಮರಗಳನ್ನ ಆ ಥರ ಇದೆ. ಸೊ ಇವರು ಅದನ್ನು ತುಂಬ ಖುಷಿ ಆಯಿತು ಫ್ರೆಂಡ್ಸ್. ಆ ಮರನ ಸೆಕ್ಯೂರ್ ಮಾಡಿರೋದು ನೋಡಿ ಗೃಹ ಪ್ರವೇಶ ಮುಗಿಸ್ಕೊಂಡು ನಮ್ಮ ಮನೆಗೆ ಬಂದ್ವಿ. ನೋಡಿ ಹೆಂಗೆ ಆಡ್ತಿದ್ದಾರೆ ಇಬ್ಬರು ಸೇರಿಕೊಂಡು, ನಮ್ಮ ಅಕ್ಕನ ಮಗನ ನನ್ನ ಮಗಳೂ ಸೇರಿಕೊಂಡು. ಮತ್ತು ಹೀಗಿತ್ತು ಇವತ್ತಿನ ದಿನ. ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಪೋರ್ಟ್ ಮೀ.